Mumbai terrorist attack to face justice in India. So he's going to be going back to India. ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಪಾಕಿಸ್ತಾನ ಪ್ರಾಯೋಜಿತ ಮುಂಬೈ ದಾಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 60 ಗಂಟೆ ನರಕ, ಆತಂಕ, ಏನಾಗುತ್ತೋ ಕತೆ ಏನು, ಎಲ್ಲ ಸುರಕ್ಷಿತವಾಗಿರಲಿ ಅಂತ ಬೇಡಿಕೊಂಡ ಮನಸ್ಸುಗಳೆಷ್ಟು. ಆದರೆ ಎಲ್ಲರ ನಿರೀಕ್ಷೆ ಸುಳ್ಳಾಯಿತು. ರಾತ್ರಿ 9:30 ಉಗ್ರರ ಅಟ್ಟಹಾಸ ಆರಂಭಿಸೇ ಬಿಟ್ಟರು. ಅದು ಸುದೀರ್ಘ ಕದನ. ದೇಶಕ್ಕೆ ದೇಶವೇ ಕಂಗಟ್ಟು ಹೋಗಿತ್ತು. ವಿಶ್ವ ಬೆರಗಾಯಿತು. ಇದ್ದ ಉಗ್ರರು ಹೊತ್ತು ಅವರೆಲ್ಲ ಲಷ್ಕರ್ ಎ ತೊಯ್ಬಾ ಸೇರಿದ ರಕ್ಕಸರು. ಆದರೆ ನಮ್ಮ ಕಮಾಂಡೋ ಪಡೆ 9 ಉಗ್ರರ ಹೂರಯಾತ್ರೆಗೆ ಕಳಿಸಿದರೆ ಇದರಲ್ಲಿ ನಮ್ಮ ಕನ್ನಡಿಗ ವೀರನ ಕಳೆದುಕೊಳ್ಳಬೇಕಾಯಿತು. ಎಲ್ಲಾದರೂ ಅಮೀರ್ ಕಸಬ್ ಜೀವಂತ ಸಿಗದೇ ಇದ್ದಿದ್ರೆ ಕಥೆಯೇ ಉಲ್ಟಾ ಪಲ್ಟ. ಅದೆಂಥ ಹೃದಯ ವಿದ್ರಾವಕ. ಮಗು ಶವವಾಗಿ ಬಿದ್ದ ತಂದೆ ತಾಯಿ ನೋಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಭೀಕರತೆ ಮತ್ತೊಂದಿದೆಯಾ? ಹೋಟೆಲ್ ಶಿಪ್ ಅತಿಥಿಗಳ ಪ್ರಾಣ ಉಳಿಸೋದಕ್ಕಾಗಿ ಪ್ರಾಣ ಬಿಟ್ಟರು. ಒತ್ತೆಯಾಳು ಬಿಡಿಸುವ ಧಾವಂತ ಅಕ್ಷರಕ್ಕೂ ಸಿಗೋದಿಲ್ಲ. ಇಷ್ಟೆಲ್ಲ ದಾರುಣ ಕಥೆ ಹಿಂದಿನ ಪಾಪಿ ಭಾರತಕ್ಕೆ ಬಂದು ಇಳಿದ ನಂತರ ಸ್ಮೃತಿ ಪಟಲದಿಂದ ಸಾಗಿ ಹೋದ ಚಿತ್ರಗಳಿವು. ಆದರೆ ಇಂಥ ಒಬ್ಬ ರಕ್ಕಸನ ಭಾರತಕ್ಕೆ ಅಮೆರಿಕ ಹ್ಯಾಂಡ್ ಓವರ್ ಮಾಡಿದೆ. ಅದರಲ್ಲೂ ರಾಜಕೀಯ ಮಾಡ್ತಾರಲ್ಲ ನೀವು, ಸ್ಲೋ ಪಾಯ್ಸನ್. ಜೈಲಿಗೆ ಹೋಗಿ ಬಂದ ಚಿದಂಬರಂ ಹೇಳ್ತಾನೆ, ರಾಣಾ ಹಸ್ತಾಂತರ ಕ್ರೆಡಿಟ್ಟು UPA ಸರ್ಕಾರಕ್ಕಂತೆ, ನಿಮ್ಮ ತಲೆ ಗಿರಿವಿ ಇಟ್ಟಿದ್ದೀರಾ. ಮತ್ತೊಬ್ಬ ಹೇಳ್ತಾನೆ, ರಾಣಾ ಹಸ್ತಾಂತರ BJP ಚುನಾವಣೆಯಲ್ಲಿ ಬಳಸಿಕೊಳ್ಳಬಾರದಂತೆ. ಆದರೆ BJP ರಾಜತಾಂತ್ರಿಕ ಫಲ ಎಂದಿದೆ ಬಿಟ್ಟರೆ BJP ಸಾಧನೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ರೀ. ಕಾಂಗ್ರೆಸ್ ಪ್ರಬುದ್ಧಿಗಳು ಕಸಬ್ ಮುಂದಿಟ್ಟುಕೊಂಡು ಎಷ್ಟೆಲ್ಲ ಆಟ ಆಡಿಲ್ಲ. ಕಸಬ್ ಕೈಯಲ್ಲಿದ್ದ ಕೆಂಪು ದಾರ ನೋಡಿ ಇಡೀ ಘಟನೆ ಹಿಂದೂ ಸಂಘಟನೆ ತಲೆ ಕಟ್ಟುವ ಪ್ರಯತ್ನ ಮಾಡಿದರೆ ಬಾಂಬ್ ಬ್ಲಾಸ್ಟ್ ನಡೀತಲ್ಲ, ಆಗ ಶರದ್ ಪವಾರ್ ಬಾಂಬ್ ಮುಸ್ಲಿಂ ಏರಿಯಾಕ್ಕೂ ಎಸ್ತಿದ್ರು ಅಂತ ಹಸಿ ಸುಳ್ಳು ಹೇಳಿದ್ದು ಜನ ಮರ್ತಿಲ್ಲ ರೀ. ಈಗಾಗಲೇ ರಾಜಕಾರಣ ರಾಜಕೀಯ ಅಂದರೆ ಹೇವರಿಕೆ ಶುರುವಾಗಿದೆ. ಒಟ್ಟಾರೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ನಿಮ್ಮನ್ನು ಏನಂತ ಕರಿಬೇಕ್ರಿ? ನೆಹರು ಕಾಲದಲ್ಲಿ ಭಾರತದ ಭೂಮಿ ಚೀನಾಕ್ಕೆ ಬಿಟ್ಟುಕೊಟ್ಟು ಪಾಪದ ಪ್ರಜ್ಞೆ ಇಲ್ಲದೆ ಮೋದಿ ಚೀನಾಕ್ಕೆ ಭೂಮಿ ಕೊಟ್ಟರು ಅಂತೀರಾ? 5,000 ಕೋಟಿ ಹೆರಾಯ್ಡ್ ಪ್ರಕರಣದಲ್ಲಿ ಮೇಲಿದ್ದರೂ ಸಂವಿಧಾನ ರಕ್ಷಣೆ ಮಾಡ್ತೀರಾ? ನೀವೆಂಥ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣಿಗಳ್ರಿ ಗೆಳೆಯರೇ. ರಾಣಾ ಯಾರು? ಅವನಿಗೂ ಬಾಂಬೆ ದಾಳಿಗೂ ಏನು ಲಿಂಕು? ಭಾರತಕ್ಕೆ ಕರೆತಂದ ನಂತರ ಏನು ಶಿಕ್ಷೆ? ಏನು ದಾಳಿಯಿಂದ ಬಲಿಯಾದ ಆತ್ಮಗಳಿಗೆ ನ್ಯಾಯ ಸಿಗುತ್ತಾ? ಭಾರತಕ್ಕೆ ರಾಣಾ ತಂದಲು ಅಮೆರಿಕ ನ್ಯಾಯಾಲಯದ ಕಂಡೀಷನ್ ಇದೆ. ಹೆಚ್ಚು ಕಮ್ಮಿಯಾದರೆ ಅಮೆರಿಕ ಭಾರತದ ಬಾಂಧವ್ಯಕ್ಕೆ ಕೊಕ್ಕೆ ಬೀಳುವ ಸಾಧ್ಯತೆ ಇದ್ದು, ಇದೆಲ್ಲದರ ನಡುವೆ ರಾಣಾ ಕಥೆ ಏನು ನೋಡೋಣ ಬನ್ನಿ. ತಹೌರ್ ಹುಸೇನ್ ರಾಣಾ ಪಾಕಿಸ್ತಾನ ಮೂಲದ ಕೆನಡಾ ಪೌರ, ಮಾಜಿ ಪಾಕಿಸ್ತಾನ ಸೇನಾ ವೈದ್ಯಾಧಿಕಾರಿ. ಈತ ಹುಟ್ಟಿದ್ದು 1961 ಜನವರಿ 12 ಪಾಕಿಸ್ತಾನ ಪಂಜಾಬ್ ಪ್ರಾಂತ ಚಿಟಾವಟ್ನಿ. ಪಾಕಿಸ್ತಾನ ಸೇನೆ ವೈದ್ಯಕೀಯ ದಳದಲ್ಲಿ ಸೇವೆ ಸಲ್ಲಿಸಿದ ನಂತರ ಕೆನಡಾಕ್ಕೆ ಓಡಿ ಹೋದ ಪಾಪಿ. ರಾಣಾ ಡೇವಿಡ್ ಕೋಲ್ಮನ್ ಹೆಡ್ಲೆ ಜೊತೆ ಸೇರಿ 2008 ನಡೆದ ಮುಂಬೈ ದಾಳಿ ಹಾಗೂ ಲಷ್ಕರ್ ಎ ತೊಯ್ಬಾ LET ಉಗ್ರ ಸಂಘಟನೆ ಬೆಂಬಲಿಸಿದ ಆರೋಪ ಇದೆ. ಹೆಡ್ಲೆ ರಾಣಾ ಚಡ್ಡಿ ದೋಸ್ತಿ. ಆದರೆ ಹೆಡ್ಲೆಗೆ ಭಾರತ ಏನು ಮಾಡಿತ್ತು ಬಿಟ್ಟಿತ್ತು ಗೊತ್ತಿಲ್ಲ ರೀ. ಭಾರತವನ್ನು ದ್ವೇಷಿಸುತ್ತಲೇ ಬಂದ ಹೆಡ್ಲೆ ರಾಣಾ ಕಿವಿಯೂದಿ ಭಾರತದ ಮೇಲೊಂದು ದ್ವೇಷ ಹುಟ್ಟುವಂತೆ ಮಾಡಿದ. ರಾಣಾ ಎನ್ನುವ ಹೇಡಿಗೆ ಅಮೆರಿಕ ನ್ಯಾಯಾಲಯ 2011ರಲ್ಲಿ ಡೆನ್ಮಾರ್ಕ್ ಜೈಲ್ಯಾಂಡ್ಸ್ ಪೋರ್ಟಲ್ ಪತ್ರಿಕೆ ಮೇಲೆ ದಾಳಿಯ ಆರೋಪದಲ್ಲಿ ತಪ್ಪಿತಸ್ಥರೆಂದು ಘೋಷಿಸಿದರೆ ಮುಂಬೈ ದಾಳಿಯಲ್ಲಿ ನೇರವಾಗಿ ಭಾಗವಹಿಸಿಲ್ಲ ಎನ್ನುವುದಕ್ಕೆ ಖುಲಾಸಾದ. ಆದರೆ ಪತ್ರಿಕೆ ದಾಳಿಗೆ 14 ವರ್ಷ ಜೈಲು ಪಾಲಾದ. ಭಾರತ ಸರ್ಕಾರ ರಾಣಾ ಹಸ್ತಾಂತರಕ್ಕೆ
ಅಮೆರಿಕಕ್ಕೆ ಮನವಿ ಮಾಡಿತ್ತು. ಅಮೆರಿಕ ಸುಪ್ರೀಂ ಕೋರ್ಟ್ 2025 ಜನವರಿಯಲ್ಲಿ ಹಸ್ತಾಂತರಕ್ಕೆ ಅನುಮೋದನೆ ನೀಡಿದ್ದು, ಪುಣ್ಯಭೂಮಿ ಭಾರತಕ್ಕೆ ನರರ ಕಸ ಬಂದಿದ್ದಾನೆ. ಈ ರಾಣಾ ಇದನ್ನಲ್ಲ, ಅವ ಮುಂಬೈ ದಾಳಿ ಹೊರತಾಗಿ ಡೆನ್ಮಾರ್ಕ್ ಜೈಲ್ಯಾಂಡ್ಸ್ ಪೋಸ್ಟಲ್ ಪತ್ರಿಕೆ ಕಚೇರಿ ಮೇಲೆ ದಾಳಿ ಸಂಚು ರೂಪಿಸಿದ್ದ. ಪತ್ರಿಕೆ 2005ರಲ್ಲಿ ಪ್ರಮಾದಿ ಮಹಮ್ಮದ್ ವ್ಯಂಗ್ಯಚಿತ್ರ ಪ್ರಕಟಿಸಿತ್ತು. ಡೆನ್ಮಾರ್ಕ್ ಜೈಲ್ಯಾಂಡ್ಸ್ ಪೋಸ್ಟಲ್ ಪ್ರಮಾದಿ ಅಹಮದ್ 12 ವ್ಯಂಗ್ಯಚಿತ್ರ ಪ್ರಕಟಿಸಿತು. ಇದರಿಂದ ಜಗತ್ತಿನಾದ್ಯಂತ ವಿವಾದ ಉಂಟಾಗಿ ವ್ಯಂಗ್ಯಚಿತ್ರ ಧರ್ಮದ ಅಮೆಲೇರಿಸಿಕೊಂಡ ಮುಸ್ಲಿಂ ಸಮುದಾಯದಲ್ಲಿ ಆಕ್ರೋಶ ಹುಟ್ಟುಹಾಕಿತು. ಚಿತ್ರ ವಿವಾದ ಮುಸ್ಲಿಂ ದೇಶಗಳಲ್ಲಿ ಡೆನ್ಮಾರ್ಕ್ ವಿರುದ್ಧ ಪ್ರತಿಭಟನೆ ನಡೆಯಿತು. ಕೆಲವೆಡೆ ಹಿಂಸಾಚಾರ, ಹತ್ಯೆಯು ನಡೆದು ಹೋಯಿತು. ಡೆನ್ಮಾರ್ಕ್ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳ ದೂಸವಾಸದ ಮೇಲೆ ದಾಳಿಯೂ ನಡೆಯಿತು. ಘಟನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಭಾವನೆ ನಡುವಿನ ಸಮತೋಲನದ ಬಗ್ಗೆ ಜಾಗತಿಕ ಚರ್ಚೆಯನ್ನು ಹುಟ್ಟುಹಾಕಿತು. ಛತ್ರಪತಿ ಶಿವಾಜಿ ಟರ್ಮಿನಸ್, ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್, ಓಬೆರಾಯ ಟ್ರೈಡೆಂಟಿ ಹೋಟೆಲ್, ಲಿಯೋಫೋರ್ಡ್ ಕೆಫೆ, ನಾರಿಮನ್ ಹೌಸ್, ಕಾಮ ಆಸ್ಪತ್ರೆ ಉಗ್ರರ ಗುರುತಿಸಿದ ಸ್ಥಳ. NSA ಕಮಾಂಡೋ ಕಾರ್ಯಾಚರಣೆ 27 ನವೆಂಬರ್ ಆರಂಭ. ಬೆಳಗ್ಗೆ NSA ಹಾಗೂ ಮಾರುಕಟ್ಟೆ ಪೊಲೀಸ್ ಸಹಾಯದಿಂದ ಪ್ಲ್ಯಾನ್ ಮಾಡಿದ ಕಮಾಂಡೋ ಪಡೆ ತಾಜ್ ರಷ್ಯನ್ ರಾಫೆಲಿಂಗ್ ಮೂಲಕ ಪ್ರವೇಶ ಮಾಡಿತು. ಈ ಕಾದಾಟದಲ್ಲಿ ಮರಣೋತ್ತರ ಅಶೋಕ ಚಕ್ರ ಪಡೆದ ಕನ್ನಡಿಗ ಮೇಜರ್ ಸುನೀಲ್ ಉನಿಕೃಷ್ಣನ್ ಅಮರರಾದರೆ 3 ದಿನದ ಕಾರ್ಯಾಚರಣೆ ನಡೆಯಿತು. ಕಸಬ್ ಬಿಟ್ಟು ಮತ್ತೆಲ್ಲ ಉಗ್ರರ ಹೋರಿಯಾತ್ರೆಗೆ ಟಿಕೆಟ್ ಕೊಟ್ಟು ಕಳಿಸಲಾಯಿತು. ಉಗ್ರರ ದಾಳಿಯಲ್ಲಿ ಏನು ಪಾಪ ಮಾಡದ ಮುಗ್ಧರು 166 ಜನ ಪ್ರಾಣ ಕಳೆದುಕೊಂಡರೆ ಉಗ್ರರು ಮಗು ಮಹಿಳೆಯರನ್ನು ಬಿಡಲಿಲ್ಲ ಕಣ್ರಿ. ಅಪಾರ್ಟ್ಮೆಂಟ್ನಲ್ಲಿದ್ದ ಕುಟುಂಬ, ರೆಸ್ಟೋರೆಂಟ್ ಉದ್ಯೋಗಿಗಳ ಜೀವ ಬಲಿ ಪಡೆದರೆ 300ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಕಸಬ್ ಇದಾನಲ್ಲ, ಅವನು ಛತ್ರಪತಿ ಟರ್ಮಿನಸ್ನಲ್ಲಿ ನಿಂತು SLR ಗನ್ನಿಂದ ಮಕ್ಕಳ ಮೇಲೆ ಗುಂಡು ಹಾರಿಸಿದ ಹುಚ್ಚು ನಾಯಿ. ಕೊನೆಗೆ ಗೊತ್ತಾಗಿದ್ದು ಉಗ್ರರ ದಾಳಿಗೆ ಇಂಟೆಲಿಜೆನ್ಸ್ ವೈಫಲ್ಯ. ಆವತ್ತು ಯಾವ ಸರ್ಕಾರ ಇತ್ತು ರೀ? ಹಾಗೆ ಪಾಕಿಸ್ತಾನ ಲಷ್ಕರ್ ಬೆಂಬಲ ನೀಡುತ್ತದೆ ಎನ್ನುವ ಸತ್ಯದ ಜಗಜ್ಜಾಹಿರ. ಆದರೆ ಪಾಪಿ ಪಾಕಿಸ್ತಾನ ತೋಬಾ ತೋಬಾ ಉಗ್ರರ ಹಾಗಂದ್ರೆ ಏನು ಅಂತ ಕೇಳುತ್ತೆ. ಎತ್ಲಾಗಿಂದ ನಗಬೇಕು ರೀ. ಕಸಬ್ 2012ರಲ್ಲಿ ಪುಣೆ ಜಿಲ್ಲೆಯಲ್ಲಿ ಗಲ್ಲಿಗೇರಿದ. ಲಷ್ಕರ್-ಇ ತೊಯ್ಬಾ ಸ್ಥಾಪಕ ಹಫೀಜ್ ಸಯೀದ್, ಕಾರ್ಯಾಚರಣೆ ಮುಖ್ಯಸ್ಥ ಜಾಕಿಬುರ್ ರೆಹಮಾನ್ ಲಖ್ವಿ, ಅಮೆರಿಕ ಪಾಕ್ ಡಬಲ್ ಏಜೆಂಟ್ ಡೇವಿಡ್ ಹೇಡ್ಲೆ, ತಹಾಬೂರ್ ರಾಣಾ ದಾಳಿರುವಾಳಿಗಳಾದರೆ ಲಷ್ಕರ್-ಇ ತೊಯ್ಬಾ ಹಣಕಾಸು ನೆರವು ಎಲ್ಲಿಂದ ಬರ್ತಿತ್ತು ಗೊತ್ತಾ? ಬಹುತೇಕ ಹಣಕಾಸು ಮಧ್ಯಪ್ರಾಚ್ಯ ಮೂಲ, ದಾನ, ಆಂತರಿಕ ISI ಸಂಪರ್ಕದಿಂದ ಬರುತ್ತಿತ್ತು. ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಭಾಗಶಃ ಅನುಮತಿ ನೀಡಿದ ನಂತರ ದಾಳಿ ನಡೆಯಿತು. ಈ ವಿಷಯ ಡೇವಿಡ್ ಹೇಡ್ಲೆ ತನಿಖೆ ಸಮಯದಲ್ಲಿ ಬಾಯಿಬಿಟ್ಟಿದ್ದ. ಮುಂಬೈ ದಾಳಿ ವಿಮಾನ ಹೈಜಾಕ್ ಮಾಡಿದ ಭಾರತಕ್ಕೆ ಬೇಕಾದ ಪ್ರಮುಖ ಉಗ್ರರ ಅನಾಮಿಕ ಬಂದೂಕುದಾರಿಗಳು ಅಲ್ಲ ಬಳಿ ಪಾರ್ಸಲ್ ಮಾಡಿದ್ದಾರೆ ಈಗಾಗಲೇ. ಅಮೆರಿಕ ಸುಪ್ರೀಂ ಕೋರ್ಟ್ನಲ್ಲಿ ರಾಣಾ ಕೊನೆ ಕಸರತ್ತು ನಡೆಸಿ ಸಲ್ಲಿಸಿದ ಮನವಿ ತಿರಸ್ಕರಿಸಿದ ನಂತರ ರಾಣಾ ಭಾರತಕ್ಕೆ ಬಂದಿದ್ದಾನೆ. ಬರೋಬ್ಬರಿ 17 ವರ್ಷ ಭಾರತ ನಡೆಸಿದ ಸತತ ಪ್ರಯತ್ನದ ಫಲ. ರಾಣಾ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ 2008ರ ಮುಂಬೈ ದಾಳಿ ಸಂಚು ತನಿಖೆ ನಡೆಸಲಿದೆ. ರಾಣಾ ಭಾರತಕ್ಕೆ ಕರೆತಂದರು. ಅದೊಂದು ಬೆಣ್ಣೆ ಮೇಲಿಂದ ಕೂದಲು ತೆಗೆಯುವ ನಾಜೂಕು ಕೆಲಸ. ಅಮೆರಿಕ ನ್ಯಾಯಾಲಯ ಕೆಲ ಕಂಡೀಷನ್ ಹಾಕಿ ರಾಣಾ ಹಸ್ತಾಂತರಿಸಿದೆ. ಕಂಡೀಷನ್ ಹೇಗಿದೆ ಅಂದರೆ, ಎದುರಲ್ಲಿ ಸ್ವೀಟ್ ಇದೆ, ತಿನ್ನೋಕ್ಕಾಗೋಲ್ಲ, 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ, ಎಲ್ಲವೂ ಕ್ಯಾಮರಾ ಕಣ್ಗಾವಲು, ವಿಶೇಷ ಭದ್ರತೆಯಲ್ಲೇ ನೀಡಬೇಕು. ರಾಣಾ ಕರೆತಂದ ಉದ್ದೇಶ ದಾಳಿ ಹಿಂದೆ ಯಾರಿದ್ದಾರೆ ಎನ್ನುವುದು ತಿಳಿಯೋದು. ಆದರೆ ಮಗುವಿಗೆ ಚಾಕ್ಲೇಟ್ ಕೊಟ್ಟು ರಮಿಸಿ ಕೇಳುವಂತೆ ಕೇಳಿದರೆ ರಾಣಾ ಬಾಯ್ಬಿಟ್ಟಾನ? ಯಕ್ಷ ಪ್ರಶ್ನೆ. ಎಲ್ಲಾದರೂ ಹೆಚ್ಚು ಕಮ್ಮಿಯಾಗಿ ರಾಣಾ ಸತ್ತರೆ ಅಮೆರಿಕ ಬಾಡಿ ಕೇಳದೇ ಇರೋದಿಲ್ಲ. ಅಮೆರಿಕ ಭಾರತ ನಡುವೆ ಉತ್ತಮ ಸಂಬಂಧ ಇದೆ. ಸುಂಕ ಏರಿಕೆ 90 ದಿನಕ್ಕೆ ವಿಸ್ತರಿಸುವ ಹಿಂದೆ ಅಮೆರಿಕ ಭಾರತದ ಗೆಳೆತನವಿದ್ದು ರಾಣಾ ಘಟನೆ ಅದಕ್ಕೆ ಕಹಿ ಮೆತ್ತಿದರೂ ಅಚ್ಚರಿಯಲ್ಲ. ಈ ರಾಣನಿಗೆ
ಕೆನಡಾ ಒಟ್ಟಾವದಲ್ಲಿ ಮನೆ, ಅಲ್ಲಿ ಆತನ ತಂದೆ ಮತ್ತು ಸಹೋದರ ಇದ್ದಾರೆ. ಆತನ ತಂದೆ ಲಾಹೋರ್ ಬಳಿ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದರು. ಸಹೋದರ ಒಬ್ಬ ಪಾಕಿಸ್ತಾನಿ ಮಿಲಿಟರಿ ಮನೋವೈದ್ಯ, ಮತ್ತೊಬ್ಬ ಕೆನಡಾ ರಾಜಕೀಯ ಪತ್ರಕರ್ತ. ರಾಣಾ ಎಂಥ ಕ್ರೂರಿ ಅಂದರೆ ಕೋಪನ್ ಹ್ಯಾಗನ್ ಪತ್ರಿಕೆ ಸಿಬ್ಬಂದಿ ಶಿರಚ್ಛೇದ ಮಾಡಿ ತಲೆ ಬೀದಿಗೆ ಎಸೆಯುವ ಗುರಿ ಇಟ್ಟುಕೊಂಡಿದ್ದ. ಹೆಂಡ್ಲೆ ಬಂಧಿಸಿದ ನಂತರ ದಾಳಿ ವಿಫಲವಾಯಿತು. ದಾಳಿ ಸಂಚು ರೂಪಿಸಲು ಮುಂಬೈನಲ್ಲಿ ಕಚೇರಿ ಸ್ಥಾಪಿಸಲು ರಾಣಾ ಹೆಂಡ್ಲೆಗೆ ಸಹಾಯ ಮಾಡಿದ್ದ. ಮುಂಬೈ ಭಯೋತ್ಪಾದಕ ದಾಳಿಗೆ ರಾಣಾ ಲಾಜಿಸ್ಟಿಕಲ್ ಮತ್ತು ಆರ್ಥಿಕ ಬೆಂಬಲ ನೀಡಿದ್ದ. ರಾಣಾನ 2009ರಲ್ಲಿ ಅಮೆರಿಕದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ರಾಣಾ ಹಸ್ತಾಂತರ ಅಜಿತ್ ದೋವಲ್ ಮೈಂಡ್ ಇದೆ. ಮೂಲಗಳ ಪ್ರಕಾರ ರಾಣಾ ಭಾರತಕ್ಕೆ ಬಂದು ನ್ಯಾಯಾಲಯಕ್ಕೆ ಹಾಜರಾದ ನಂತರ NIA ಕಸ್ಟಡಿಗೆ ತೆಗೆದುಕೊಂಡಿದೆ. Today, I'm pleased to announce that my administration has approved the extradition of one of the plotters and one of the very evil people of the world, and having to do with the horrific 2008 Mumbai terrorist attack, to face justice in India. So he's going to be going back to India to face justice. ಗೆಳೆಯರೇ, ರಾಣಾ ಭಾರತಕ್ಕೆ ಕರೆತಂದಾಯಿತು. ಮುಂದೇನು? ರಾಣಾ ದೇಶಕ್ಕೆ ಬಂದ ನಂತರ ನಡೆಯುವ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನಿಮಗೆ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಮತ್ತೊಂದು ಎಕ್ಸಿಕ್ಯೂಟಿವ್ ಜೊತೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.